ಉಲ್ಲಾಸ್ ಅವರೇ, ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಇಡೀ ಕರ್ನಾಟಕಕ್ಕೆ ನೀವೀಗ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಗಿದ್ದೀರಿ. ಹೇಗಿದೆ ಈ ರೀತಿಯಾಗಿ ಶೋ ಸಿಕ್ಕಿರುವಂಥ ಇದರಲ್ಲಿ ಅವಕಾಶ? ಜೊತೆಗೆ ಏನು ಟಿಪ್ಸ್ ಕೊಡ್ತೀರಿ ನೀವು ಬ್ಯಾಚುಲರ್ಸ್ಗೆ? ಬ್ಯಾಚುಲರ್ಸಿಗೆ ಬ್ಯಾಚುಲರ್ ಇರೋದೇ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ವೆಂಟರ್ಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀನಿ ಅಂತೀರಾ? ಇಲ್ಲ ಅಂದ್ರೆ ಎಲ್ಲರಿಗೂ ಭಾವನೆಗಳಿರ್ತಾವ, ಅವ್ರಿಗೆಲ್ಲರೂ ಪ್ರೀತಿ ಇರ್ತವೆ. ಬ್ಯಾಚುಲರ್ಗಳಿಗೆ ನನ್ನ ಹುಡುಗಿ ಹಿಂಗೆ ಸಿಗಬೇಕು, ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ಫ್ಯಾಮ್ಲಿನ ಚೆನ್ನಾಗಿ ನೋಡ್ಕೋಬೇಕು, ದೇವತೆ ಥರ ಇರಬೇಕು, ಒಂಥರ ಕನಸಿನ ಬರಬೇಕು, ಅಂದ್ರೆ ಅಪ್ಸರೆ ಥರ ಇರಬೇಕು ಅಂತ ಇಷ್ಟಪಡ್ತಾರೆ. ಅಂದ್ರೆ ಆ ಥರ ಇರ್ತದೆ. ಆಬ್ವಿಯಸ್ಲಿ ನನಗೂ ಐತಿ, ಹಂಗೇನಿಲ್ಲ. ಬಟ್ ಬ್ಯಾಚುಲರ್ ಆಗಿ ಇರ್ಲಿಕ್ಕೆ ಇಷ್ಟಪಡ್ತೀನಿ. ಈ ಶೋ ಸಿಕ್ಕಿದ್ ನನಗೆ ಭಾಳ ಖುಷಿ ಆಗ್ತೈತಿ. ಬರೀ ಕನಸು ಕಾಣಿ, ಕನಸಲ್ಲಿ ಎಲ್ಲ ನೀನು ಕನಸಲ್ಲಿ ಎಲ್ಲ ಬೇಡ ನೋಡು, ಹೇಳಕತ್ತೀನಿ. ಅಂದ್ರೆ ಈ ಶೋ ಸಿಕ್ಕಿದ್ದು ಭಾಳ ಹೆಲ್ಪ್ ಆಗಕತ್ತೈತಿ. ಅಂದ್ರೆ ಒಂದು ಹುಡುಗಿನ ಹೆಂಗೆ ಪಠಿಸ್ಬೋದು ಅಂತೇಳಿ ಮೆಂಟ್ರಾಗಿ ನಮಗೆ ಹೇಳ್ಕೊಡತ್ತಾರ. ಅದು ಅವರಿಂದ ನಾವು ಕಲೀಲಕ್ಕಷ್ಟು ಅಷ್ಟೇ ಸರ್. ಏನೆಲ್ಲ ಹೇಳ್ಕೊಟ್ರಿ ಪವಿ ಅವರೇ ಅವ್ರಿಗೆ? ಏನೆಲ್ಲ ಮೆಂಟರಿಂಗ್ ಮಾಡಿದ್ರಿ? ಹೇಗೆ ರೆಸ್ಪಾಂಡ್ ಮಾಡ್ತಾರೆ? ಇಲ್ಲ, ಇವ್ರು ಬರೀ ನನ್ನ ಗ್ರೂಮಿಂಗ್ದು ಮಾತ್ರ ಇಟ್ಕೊಂಡ್ಬಿಟ್ಟಿದ್ದಾರೆ. ಉಗುರು ಕೀಳೋದು, ಏನೋ ವ್ಯಾಕ್ಸಿಂಗ್ ಮಾಡಿಸೋದು ಅಂತೆಲ್ಲ. ಬಟ್ ಅದು ಬಿಟ್ಟು ಯೂಶಲ್ ಆಗಿ ನನ್ನ ಫ್ರೆಂಡ್ಸ್ಗೆ ಹುಡುಗಿರು ತುಂಬ ಜನರು ರಿಜೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನೇ ಅವರಿಗೆ ಹೋಗ್ಬಿಟ್ಟು ಹುಡುಗಿರನ್ನ ಹುಡ್ಕೊಡ್ತೀನಿ ಒಂದ್ಸಲ. ಸೊ ಆ ಕೆಲಸ ಮಾಡ್ತಾ ಇರೋದಕ್ಕೆ ಸೊ ಐ ಗೆಸ್ ನನಗೆ ಇವಾಗ ಇವ್ರಿಗೆ ಅದು ಹೆಲ್ಪ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗ್ತಿದೆ ನನಗೆ. ಬಟ್ ನೋಡಬೇಕು ಅವ್ರ ಕ್ವಾಲಿಟಿಗೆ, ಇಲ್ಲ ಅವ್ರಿಗೆ ತಕ್ಕಂಥ ಹುಡುಗಿ ಯಾರು ಸಿಗ್ತಾರೋ ಇಲ್ವೋ ಅಂತ ಫ್ಯೂಚರಲ್ಲಿ. ಸಿಕ್ಕರೆ ಹುಡುಕೊಡ್ತೀರಾ ಅಂತ? ಅಫ್ಕೋರ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.